ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಂಪಾದನೆಯನ್ನು ಮಾಡೋದಕ್ಕೆ, ಹೆಸರನ್ನು ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ, ಅವಕಾಶಗಳು ಈ ದಿವಸ ಸಿಕ್ಕುವಂಥದ್ದಾಗುತ್ತೆ. ಪಾಲುದಾರಿಕೆಯಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು, ಹೊರೆ ಕಡಿಮೆ ಆಗ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಇರಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಅಥವಾ ಟೀಮ್ ವರ್ಕ್ ಅಂತ ಹೇಳಿ ಮಾಡಿದಾಗ ನಿಮಗೆ ಆದಾಯವೂ ಬರುತ್ತೆ. ನೀವು ಹೂಡಿಕೆ ಮಾಡಬೇಕಾದಂತಹ ಹಣದ ಒಂದು ಸ್ವಲ್ಪ ಹೊರೆ ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ. ಬೇರೆಯವರನ್ನು ಮಾತಿನಿಂದ ಬೇಗ ಆಕರ್ಷಣೆ ಮಾಡ್ತಕ್ಕಂತಹ ದಿವಸವಾಗುತ್ತೆ. ಆದರೆ ಅದು ಒಳ್ಳೆಯ ಕೆಲಸಕ್ಕೆ ಉಪಯೋಗವಾಗಲಿ ಅಂತಕ್ಕಂಥದ್ದು. ಬಂಧುಗಳಿಂದ ಸಹಕಾರ, ಹಾಗೆ ಸಹಾಯ, ಉದ್ಯೋಗಕ್ಕೆ ಅನುಕೂಲ, ಇವೆಲ್ಲವೂ ಕೂಡ ಆಗುವಂಥದ್ದು. ಸ್ವಂತ ಉದ್ಯೋಗದ ಚಿಂತನೆಯನ್ನು ನೀವು ಈ ದಿವಸ ನಿರ್ಧಾರ ಮಾಡೋದಕ್ಕೆ ಅವಕಾಶ ಇದೆ. ಬಹಳ ದಿವಸಗಳಿಂದ ನಾನೇನಾದರೂ ಮಾಡಬೇಕು, ಸ್ವಂತಕ್ಕೆ ಒಂದು ಉದ್ಯೋಗವನ್ನು ಮಾಡಬೇಕು, ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ ಈ ದಿವಸ ನಿರ್ಧಾರಕ್ಕೆ ಬರೋದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಯುವ ಪೀಳಿಗೆಗೆ ಸಂತೋಷವಾಗುತ್ತೆ. ಹೊಸ ತಂತ್ರಜ್ಞಾನದ ಒಂದು ಅನುಭವ ನಿಮಗೆ ಆ ಸುಖವನ್ನು, ಸಂತೋಷವನ್ನು, ಉತ್ಸಾಹವನ್ನು ಕೊಡುತ್ತೆ ಎನ್ನುವಂಥದ್ದು. ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ರಾಜಕೀಯ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರಿಂದ ಕೋಪ, ನಿರಾಸೆ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಹಣವಿದೆ, ಆರೋಗ್ಯ ಇಲ್ಲ. ಏನಿದ್ರೂ ಕೂಡ ಅನುಭವಿಸುವಂತಹ ಯೋಗ ಬೇಕು. ಯೋಗ್ಯತೆ ಇದೆ, ಯೋಗ ಕಡಿಮೆ ಆಗಿದೆ, ಅದನ್ನು ಗಮನಿಸ್ಕೊಳ್ಬೇಕು. ಅನಗತ್ಯವಾದಂತಹ ಜನರ ಸಂಪರ್ಕದಿಂದ ಬೇಸರ, ಯಾರಿಂದ ಏನು ಉಪಯೋಗ ಇಲ್ವೋ, ಯಾರು ನಿಮಗೆ ವಿನಾಕಾರಣ ತೊಂದರೆಗಳನ್ನು ಕೊಡ್ತಾರೋ, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತಾಡ್ತಾರೋ ಅವರ ಸಂಪರ್ಕವೇ, ಅವರ ಒಡನಾಟವೇ ನಿಮಗೆ ಹೆಚ್ಚಾಗಿ ಇರತಕ್ಕಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಸಿಕ್ಕು ಅಂದರೆ ಎಲ್ಲಿಂದ ಸಿಕ್ಕಬೇಕದು? ಹೀಗೆಲ್ಲ ಕೆಲವು ಆಂತರಿಕವಾದಂತಹ ಹಿಂಸೆಗಳನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ಕೆಲಸ ಮಾತ್ರ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಡೆಯುತ್ತೆ. ಅದು ನಿಮಗೆ ಸಮಾಧಾನವಾಗಬಹುದು. ಎಲ್ಲ ಇದೆ, ನೆಮ್ಮದಿ ಇಲ್ಲ ಅನ್ನುವಂತಹ ಮಾತನ್ನು ನೀವೇ ಹೇಳುವಂತಹ ಸಂದರ್ಭ ಬರುತ್ತೆ. ನಿಮ್ಮ ರಕ್ಷಣೆ, ಪೋಷಣೆ ಇದ್ಯಾವುದನ್ನು ಕೂಡ ಮಾಡಿಕೊಳ್ಳೋದಕ್ಕಾಗೋದೇ ಇಲ್ಲ. ಅದರಲ್ಲೇ ಕಾಲ ಕಳೆದು ಹೋಗ್ತಕ್ಕಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ತುಂಬ ಗಂಭೀರವಾದಂತಹ ಯೋಚನೆಗಳಿದ್ದರೆ ಅದರಿಂದ ಹೊರಬರಬೇಕಾಗತ್ತೆ. ಇಲ್ಲದೇ ಇದ್ದರೆ ಮಾನಸಿಕವಾಗಿ ಧೃತಿಗೆಡಬೇಕಾದಂತಹ ಪರಿಸ್ಥಿತಿ. ವ್ಯಾಪಾರ ಮತ್ತು ಉದ್ದೇಶ ಇವೆಲ್ಲವನ್ನು ಗೌಪ್ಯವಾಗಿಡಬೇಕು. ಇಲ್ಲದೇ ಇದ್ದರೆ ನಿಮ್ಮ ಗುಟ್ಟು ರಟ್ಟಾದರೆ ಬರತಕ್ಕಂತಹ ವರಮಾನದಲ್ಲಿ ನಷ್ಟವನ್ನು ಕಾಣಬೇಕಾಗತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಆ ಸಲಹೆಯನ್ನು ಸ್ವೀಕಾರ ಮಾಡಿ ಅದರಂತೆ ನೀವು ನಡೆಕೊಂಡ್ರೆ ನಿಮಗೆ ಯಾವ ಕಾನೂನಾತ್ಮಕವಾದಂತಹ ತೊಂದರೆಗಳು ಇರುವುದಿಲ್ಲ. ಒಂದು ವೇಳೆ ನಿಮ್ಮ ಬುದ್ಧಿವಂತಿಕೆಯನ್ನೇ ಅಲ್ಲಿ ತೋರಿಸಿದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಕುಟುಂಬ ಸದಸ್ಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇದೆ. ಅದನ್ನು ದೂರ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಕುಟುಂಬದವರೇ ದ್ವೇಷಿಗಳಾಗ್ತಾರೆ, ಅವರೇ ಶತ್ರುಗಳಾಗ್ತಾರೆ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ತೊಂದರೆಗಳಾಗತ್ತೆ. ಧೈರ್ಯದಿಂದ ಅದನ್ನು ಎದುರಿಸ್ತಕ್ಕಂಥದ್ದು. ಓದನ್ನು ಹೊರತಾಗಿ ಬೇರೆ ಯಾವುದೂ ನನ್ನ ವಿಷಯ ಅಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದುಬಿಟ್ರೆ ಯಾವ ತೊಂದರೆಯೂ ಕೂಡ ಆಗದೇ ಇರತಕ್ಕಂಥದ್ದು. ಕುಟುಂಬದಲ್ಲಿ ವ್ಯಾಜ್ಯ, ಜಗಳ ತಾರಕಕ್ಕೆ ಇರತಕ್ಕಂಥದ್ದಾಗತ್ತೆ. ಸ್ವಲ್ಪ ಅದನ್ನು ತಾಳ್ಮೆಯಿಂದ ಬಗೆಹರಿಸ್ತಕ್ಕಂತಹ ಚಿಂತನೆ ನಡೆಯಲಿ. ಕುಲದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಆರೋಗ್ಯದ ವಿಚಾರಕ್ಕೆ ಆಸ್ಪತ್ರೆಗೆ ಹಣ ಖರ್ಚಾಗ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ಆತುರಾತುರವಾಗಿ ನಿರ್ಧಾರವನ್ನು ಮಾಡಬೇಡಿ. ತಾಳ್ಮೆ, ನಿಧಾನ ಬಹಳ ಮುಖ್ಯವಾಗುತ್ತೆ. ಆಡಂಬರದ ವಸ್ತುವನ್ನು ಖರೀದಿ ಮಾಡೋದ್ರಿಂದ ಖರ್ಚಿನ ಚಿಂತೆ ಹೆಚ್ಚಾಗ್ತಕ್ಕಂಥದ್ದು. ಬೇರೆಯವರ ಸರಿಸಮವಾಗಿ ನಾನು ನಿಲ್ಲಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ಶಕ್ತಿಯನ್ನು ಮೀರಿ ಖರ್ಚು ಮಾಡ್ತಕ್ಕಂಥದ್ದು ಯೋಚನೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ಸಹೋದ್ಯೋಗಿಗಳಿಂದ ಕಿರುಕುಳ ಆಗಬಹುದು, ಅದನ್ನು ಗಮನಿಸಬೇಕು. ಕಠಿಣ ಪರಿಶ್ರಮದಿಂದ ಲಾಭ ಇದೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಆದಾಯ, ಲಾಭ ಅಂತಕ್ಕಂಥದ್ದು ಇರುತ್ತೆ. ಅವಿದ್ಯಾವಂತರ ಜೊತೆಯ ವ್ಯವಹಾರ ನಿಮಗೆ ಕಲಹಕ್ಕೆ ಕಾರಣವಾಗುತ್ತೆ. ನೀವೇನು ಹೇಳ್ತೀರಿ ಅವರಿಗೆ ಅರ್ಥ ಆಗೋದಿಲ್ಲ, ಅವರೇ ಹೇಳಿದಂತೆ ಮಾಡೋದಕ್ಕಾಗೋದಿಲ್ಲ. ಈ ಒಂದು ಸಮಸ್ಯೆಯಲ್ಲಿ ಸಿಗಹಾಕ್ಕೊಂಡು ಜಗಳವನ್ನು ಮಾಡಿಕೊಳ್ಬೇಕಾಗತ್ತೆ. ಜಗಳದಿಂದ ಹೊರಬರಬೇಕಾದಂಥದ್ದು ಅಲ್ಲಿ ಕಾಣುವಂಥದ್ದು. ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.